ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಪಾಯಸನ ಹಲವಾರು ರೀತಿಯಲ್ಲಿ ಮಾಡ್ತೀರಾ. ಇವತ್ತು ನಾವು ಮಾಡಿ ತಿಳಿಸ್ತಾ ಇರ್ತಕ್ಕಂಥ ಪಾಯಸ ಅವಲಕ್ಕಿ ಪಾಯಸ. ಹೌದು, ಅವಲಕ್ಕಿಲೂ ಸಹ ಬಹಳ ಸುಲಭವಾಗಿ ಬಹಳ ಸೂಪರಾಗಿ ಪಾಯಸನ ಮಾಡ್ಬೋದು. ಹಾಗಿದ್ರೆ ಅವಲಕ್ಕಿ ಪಾಯಸ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಏನು ಅಂತ ಈಗ ನೋಡ್ಕೊಳ್ಳೋಣ. ಅವಲಕ್ಕಿ ಪಾಯಸ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟಿದ್ದೀವಿ. ಈಗ ಬಾಣಲಿಗೆ 1 ಕಪ್ ಅಳತೆಯ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಬೆಲ್ಲನ ಸೇರಿಸಿ ಬೆಲ್ಲನ ಕಂಪ್ಲೀಟಾಗಿ ಕರಗಿಸ್ಕೋಬೇಕು. ಅದಕ್ಕೋಸ್ಕರ ಅರ್ಧ ಕಪ್ ಅಳತೆಯ ನೀರನ್ನು ಸಹ ಸೇರಿಸ್ತಾ ಇದ್ದೀವಿ. ನಂತರ ಈಗ ಸ್ಟವನ್ನು ಹಚ್ಚಿ ಮೀಡಿಯಂ ಫ್ಲೇಮಲ್ಲಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು. ಬೆಲ್ಲ ಕರಗ್ತಕ್ಕಂಥ ಈ ಸಮಯದಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಬೆಲ್ಲನ ಕರಗಿಸ್ಕೊಳ್ಳಿ. ಆಗ ಬೆಲ್ಲ ಚೆನ್ನಾಗಿ ಕರಗುತ್ತೆ. ಬೆಲ್ಲದ ಪಾಕ ಬರಬೇಕು ಅಂತೇನಿಲ್ಲ, ಕಂಪ್ಲೀಟಾಗಿ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಬೆಲ್ಲ ಕರಗಿದೆ. ಈ ಸಂದರ್ಭದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ನಂತರ ನಾವೀಗ ಮತ್ತೊಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಬಿಸಿಯಾದಂಥ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀವಿ. ಯಾಕೆಂದರೆ ನಾವಿಲ್ಲಿ ಪಾಯಸಕ್ಕೆ ಬೇಕಾದಂಥ ದ್ರಾಕ್ಷಿ ಗೋಡಂಬಿನ ಹುರ್ಕೋಬೇಕಾಗತ್ತೆ ತುಪ್ಪದಲ್ಲಿ. ತುಪ್ಪ ಬಿಸಿಯಾಗಿ ಕರಗಾದ ನಂತರ 10 ರಿಂದ 15 ಗೋಡಂಬಿನ ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ. ಗೋಡಂಬಿನ ತುಪ್ಪದಲ್ಲಿ 1 ರಿಂದ 2 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡ್ರೆ ಸಾಕು. ಈಗ ಇಲ್ಲಿ 2 ನಿಮಿಷಗಳ ಕಾಲ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡಾಯಿತು ತುಪ್ಪದಲ್ಲಿ. ಈ ಗೋಡಂಬಿನ ತೆಗೆದು ಒಂದು ತಟ್ಟೆಗೆ ಸೇರಿಸ್ಕೊಳ್ಳೋಣ. ಈ ರೀತಿಯಾಗಿ ಗೋಡಂಬಿನ ಹುರಿದಾದ ನಂತರ 10 ರಿಂದ 15 ಒಣ ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ. ಗೋಡಂಬಿಗಿಂತ ಒಣ ದ್ರಾಕ್ಷಿನ ಬಹಳ ಬೇಗ ಹುರ್ಕೋಬೋದು. ತುಪ್ಪ ಬಿಸಿ ಇರೋದ್ರಿಂದ ದ್ರಾಕ್ಷಿ ಬಹಳ ಬೇಗ ಉಬ್ಬಿಡುತ್ತೆ. ಆ ಒಂದು ಹದದವರೆಗೂ ದ್ರಾಕ್ಷಿನ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇದ್ರಲ್ಲ, ದ್ರಾಕ್ಷಿ ಚೆನ್ನಾಗಿ ಉಬ್ಬಿದೆ. ಈ ಒಂದು ಅದಕ್ಕೆ ದ್ರಾಕ್ಷಿನೂ ಹುರ್ಕೊಂಡ್ರೆ ಸಾಕು. ಹೀಗಿಲ್ಲಿ ಒಣ ದ್ರಾಕ್ಷಿನೂ ಸಹ ಈ ರೀತಿ ಹುರಿದಾಯಿತು. ಈ ರೀತಿ ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದಾದ ನಂತರ ಬಿಸಿಯಾಗಿರ್ತಕ್ಕಂಥ ಈ ತುಪ್ಪದಲ್ಲೇ 1 ಕಪ್ ಅಳತೆಯ ಗಟ್ಟಿ ಅವಲಕ್ಕಿನ ಹುರ್ಕೋಬೇಕಾಗತ್ತೆ. ಒಂದು 2 ರಿಂದ 3 ನಿಮಿಷಗಳ ಕಾಲ ಈ ಅವಲಕ್ಕಿನ ತುಪ್ಪದಲ್ಲಿ ಹುರ್ಕೋಬೇಕು. ಅವಲಕ್ಕಿನ ಈ ರೀತಿ ತುಪ್ಪದಲ್ಲಿ ಹುರಿಯೋಕ್ಕೆ ಮುಂಚೆ ಯಾವುದೇ ಕಾರಣಕ್ಕೂ ನಾವು ತೊಳಿತಕ್ಕಂಥ ಅವಶ್ಯಕತೆ ಇಲ್ಲ. ತೊಳೆದ್ರೆ ನಾವು ಈ ರೀತಿಯಾಗಿ ಹುರ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿ ಮೀಡಿಯಂ ಫ್ಲೇಮಲ್ಲೇ ಒಂದು 3 ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕಾಗುತ್ತೆ ಅವಲಕ್ಕಿನ. ನೀವಿಲ್ಲಿ ನೋಡ್ತಾ ಇರ್ಬೋದು, ಹುರಿತಾ ಇದ್ರೆ ಕೆಲವೊಂದು ಅವಲಕ್ಕಿ ತುಪ್ಪದಲ್ಲಿ ನೆಂದಿದೆ, ಕೆಲವೊಂದು ಅವಲಕ್ಕಿನ ಹುರಿದಾದ ನಂತರ ಬಿಳಿ ಬಣ್ಣಕ್ಕೆ ತಿರುಗ್ತಾ ಇದೆ. ನಾವು ಹುರಿತಾ ಇರ್ತಕ್ಕಂಥ ಎಲ್ಲ ಅವಲಕ್ಕಿನೂ ಬಿಳಿ ಬಣ್ಣಕ್ಕೆ ತಿರುಗಬೇಕು. ಅಲ್ಲಿವರೆಗೂ ಈ ಅವಲಕ್ಕಿನ ಹುರ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಕಂಪ್ಲೀಟಾಗಿ ಅವಲಕ್ಕಿನ ಈ ಒಂದು ಹದಕ್ಕೆ ಹುರಿದಾಯಿತು. ಆಲ್ಮೋಸ್ಟ್ ಆಲು ಎಲ್ಲನೂ ಸಹ ನೀಟಾಗಿ ಬಣ್ಣ ಚೇಂಜ್ ಆಗಿದೆ. ಅಂದರೆ ಹುರಿದಾದ ನಂತರ ಚೆನ್ನಾಗಿ ಉಬ್ಬಿದೆ. ಈ ಒಂದು ಸಂದರ್ಭದಲ್ಲಿ ಕಾಯಿಸಿ ತಣ್ಣಗಾಗಿರ್ತಕ್ಕಂಥ 2 ಕಪ್ ಅಳತೆಯ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಈ ಹಾಲನ್ನು ಬಿಸಿ ಮಾಡ್ತಾ 10 ನಿಮಿಷಗಳ ಕಾಲ ಅವಲಕ್ಕಿನ ಹಾಲಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಬೇಯಿಸ್ಬೇಕಾದ್ರೆ ಈ ರೀತಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳಿ. ಆಗ ಅವಲಕ್ಕಿ ಚೆನ್ನಾಗಿ ಬೇಯೋದಕ್ಕೆ ಸಹಾಯ ಆಗುತ್ತೆ. ಈ ರೀತಿ ಅವಲಕ್ಕಿನ ಬೇಯಿಸ್ತಕ್ಕಂಥ ಸಮಯದಲ್ಲಿ ಫ್ಲೇಮನ್ನು ಮೀಡಿಯಮ್ಗೆ ಇಟ್ಕೊಂಡ್ರೆ ಆಯಿತು. ಮೀಡಿಯಂ ಫ್ಲೇಮಲ್ಲೇ ಒಂದು 10 ನಿಮಿಷ ಚೆನ್ನಾಗಿ ಹಾಲು ಕುದ್ದು ಅವಲಕ್ಕಿನೂ ಬೆಂದರೆ ಸಾಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, 10 ನಿಮಿಷಗಳ ಕಾಲ ಹಾಲಲ್ಲಿ ನಾವು ಅವಲಕ್ಕಿನ ಭಾಳ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ಅವಲಕ್ಕಿ ಮತ್ತು ಹಾಲು ಭಾಳ ಚೆನ್ನಾಗಿ ಹೊಂದ್ಕೊಂಡಿದೆ. ಈ ಸಂದರ್ಭದಲ್ಲಿ ಮೊದಲೇ ಕರಗಿಸಿದಂಥ ಬೆಲ್ಲದ ನೀರನ್ನು ಶೋಧಿಸಿ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಬೆಲ್ಲದ ನೀರನ್ನು ಸೇರಿಸಾದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲು, ಅವಲಕ್ಕಿ ಹಾಗೆ ಬೆಲ್ಲದ ನೀರೆಲ್ಲ ಬಹಳ ಚೆನ್ನಾಗಿ ಬೆರಿಬೇಕು. ಹೀಗಿಲ್ಲಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಾಯಿತು. ಮಿಕ್ಸ್ ಮಾಡಿದಂಥ ಈ ಪದಾರ್ಥನ ಈಗ ಒಂದು 2 ನಿಮಿಷಗಳ ಕಾಲ ಮತ್ತೆ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೀವು ಕುದಿಸ್ತಾ ಇರ್ಬೇಕಾದ್ರೆ ನೋಡ್ಕೊಳ್ಳಿ ಹದನ. ನಿಮ್ಗೇನಾದರೂ ತುಂಬ ಗಟ್ಟಿಗೆ ಬೇಕಂದರೆ ಸ್ವಲ್ಪ ಹೆಚ್ಚು ಹೊತ್ತು ಕುದಿಸ್ಕೋಬೋದು, ಅಥವಾ ನಿಮ್ಗೇನಾದ್ರು ಸ್ವಲ್ಪ ತೆಳ್ಳಗೆ ಬೇಕಂದರೆ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಚೆನ್ನಾಗಿ ಕುದಿಬೇಕಾದ್ರೆ ಮಧ್ಯ ಒಮ್ಮೆ ಬೆರೆಸ್ಕೋಬೇಕಾಗತ್ತೆ. ಪಾಯಸದ ಕಲರ್ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇರ್ಬೋದು ತಮಗೆ ಈ ಪಾಯಸ ಎಷ್ಟು ರುಚಿಕರವಾಗಿರುತ್ತೆ ಅಂತ. ಖಂಡಿತ ಬಹಳ ಈಸಿಯಾಗಿ ಬಹಳ ಬೇಗ ಮಾಡ್ಬೋದಾದಂಥ ಪಾಯಸ ಇದು. ಇನ್ನೊಂದು ನಿಮಿಷಗಳ ಕಾಲ ಚೆನ್ನಾಗಿ ಕುದ್ದಾದ ನಂತರ ಸೂಪರ್ ಆದಂಥ ಅವಲಕ್ಕಿ ಪಾಯಸ ರೆಡಿಯಾಗಿಬಿಡುತ್ತೆ. ಈಗಿಲ್ಲಿ ಒಟ್ಟಾರೆಯಾಗಿ ಒಂದು 2 ರಿಂದ 3 ನಿಮಿಷ ಪಾಯಸ ಚೆನ್ನಾಗಿ ಕುದ್ದಿದೆ. ಈಗ ಫೈನಲ್ ಆಗೊಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು
ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹಾಗೆ ತುಪ್ಪದಲ್ಲಿ ಹುರಿದಂಥ ದ್ರಾಕ್ಷಿ ಗೋಡಂಬಿನ ಸೇರಿಸೋಣ. ಜೊತೆಗೆ ನಾವು ತೊಗೊಂಡಂಥ 2 ಏಲಕ್ಕಿ ಕಾಯಿನ ಈ ರೀತಿ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ. ತುಪ್ಪದಲ್ಲಿ ಹುರಿದಂಥ ದ್ರಾಕ್ಷಿ ಗೋಡಂಬಿ ಮತ್ತು ಏಲಕ್ಕಿ ಕಾಯಿ ಪುಡಿನ ಒಮ್ಮೆ ಸೇರಿಸಿ ಬೆರೆಸಾದ ನಂತರ ನೀವಿಲ್ಲಿ ನೋಡ್ತಾ ಇದ್ದೀರಾ, ಬಹಳ ಸೊಗಸಾದಂಥ ಅವಲಕ್ಕಿ ಪಾಯಸ ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿ ಸಿದ್ಧವಾಗಿದೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ, ಅವಲಕ್ಕಿ ಪಾಯಸ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ಬಹಳ ಸುಲಭವಾಗಿ, ಅಷ್ಟೇ ರುಚಿಕರವಾಗಿ, ಅಷ್ಟೇ ಬೇಗ ಯಾವ ರೀತಿಯಾಗಿ ಅವಲಕ್ಕಿ ಪಾಯಸನ ತಯಾರು ಮಾಡ್ಬೋದು ಅಂತ. ಬಹಳ ದಿಢೀರಂಥ ಪಾಯಸ ಮಾಡಬೇಕು ಅಂದರೆ ಖಂಡಿತ ಅವಲಕ್ಕಿ ಪಾಯಸ ತಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ. ಹಾಗೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಅವಲಕ್ಕಿ ಪಾಯಸ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದು ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೆ ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.